ಜೈ ಶ್ರೀರಾಮ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದು ಇಲ್ಲಿ ಬನಶಂಕರಿ ದೇವಿ ದರ್ಶನಕ್ಕೆ ಬಂದಾಗ ನಮ್ಮ ಗುರುಕುಲದ ಹಿರಿಯ ವಿದ್ಯಾರ್ಥಿಗಳು, ನಾನು ಗುರುಕುಲದಲ್ಲಿದ್ದಾಗ ಸ್ವಂತ ಅಣ್ಣನಂತೆ ನೋಡಿಕೊಂಡವರು ಸಂಜೀವಾಚಾರ್ ಹಾಗೂ ಸಮೀರಾಚಾರ್ ಅವರು ಒಂದು ಗೋಶಾಲೆಯನ್ನ ನಡೆಸ್ತಾ ಇದ್ದಾರೆ. ನಾನು ಸುಮ್ಮನೆ ಒಂದೇ ಒಂದು ಮಾತಿನಲ್ಲಿ ಹೇಳಬೇಕಪ್ಪ ಅಂತಂದ್ರೆ, ನಾನು ಒಂದು ಗೋವಿನನ್ನ ನೋಡ್ಕೋಬೇಕು ಅಂತಂದ್ರೆ ಅದ್ರ ಎಷ್ಟು ಪರಿಶ್ರಮ ಇರುತ್ತೆ ಅಂತ ಅದು ನನಗೆ ಗೊತ್ತು. ಹಾಗೆ ನಮ್ಮ ಅಣ್ಣಂದಿರು ಸುಮಾರು ಮೊದಲನೇ ಸತಿ ಬಂದಾಗ ನಾನು ಸುಮಾರು ಒಂದು 50ರಿಂದ 60 ಗೋಗಳಿದ್ದವು. ಇವಾಗ ನಾನು ಇಲ್ಲಿ ಬಂದು ನೋಡ್ತಾ ಇದ್ದೀನಿ ಸುಮಾರು 160ರಿಂದ 180, 200 ತನ ಗೋಗಳನ್ನು ನೋಡ್ತಾ ಇದ್ದೀನಿ. ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ತಾಯಿಯನ್ನು ನಾವು ಮಾತೆ ಅಂತ ಪೂಜಿಸ್ತೀವಿ, ಹಾಗೆ ಗೋಮಾತೆಯನ್ನು ಕೂಡ ಮಾತೆ ಅಂತ ನಾವು ಪೂಜಿಸ್ತೀವಿ. ಯಾಕಪ್ಪ ಅಂತಂದ್ರೆ ತಾಯಿ 6 ತಿಂಗಳು 1 ವರ್ಷ ಹಾಲನ್ನು ಕೊಡ್ತಾಳೆ. ಆದ್ರೆ ಗೋಮಾತೆ ನಾವು ಜೀವನ ಇರೋವರೆಗೂ, ನಾವು ಎಲ್ಲಿವರೆಗೂ ಮೃತರಾಗ್ತೀವಲ್ಲ ಅಲ್ಲಿವರೆಗೂ ನಮಗೆ ಹಾಲನ್ನ ನೀಡಿ ಆ ಒಂದು ರಕ್ಷಣೆಯನ್ನ ಗೋಮಾತೆ ಮಾಡ್ತಾಳೆ. ಅಂತ ಗೋಮಾತೆಯನ್ನ ಸ್ವಂತ ತಾಯಿಯಂತೆ ನೋಡ್ಕೊಂತ ಇದ್ದಾರೆ ನಮ್ಮ ಅಣ್ಣಂದಿರು. ನಮಗೇನು ಖುಷಿಯಪ್ಪ ಅಂತಂದ್ರೆ, ಹಿಂದೂ ಕಾರ್ಯಕರ್ತರಿಗೆ ಒಂದು ಆಕಳನ್ನ ನಾವು ರಕ್ಷಣೆ ಮಾಡೋದು ಅಂತಂದ್ರೆ ಅದು ಹೇಳಲಿಕ್ಕೆ ಆಗಂಗಿಲ್ಲ. ಆ ಹಿಂದೂ ಕಾರ್ಯಕರ್ತರು ಮಾಡುವಂತಹ ಕೆಲಸವನ್ನ ನಮ್ಮ ಸನಾತನ ಧರ್ಮದಲ್ಲಿ ಏನು ಮಾಡಬೇಕು ಆ ಹಿಂದೂ ಕಾರ್ಯಕರ್ತರು ಮಾಡಬೇಕು, ಅಂಥದ್ದನ್ನು ನಮ್ಮ ಅಣ್ಣಂದಿರು ಮಾಡ್ತಿದ್ದಾರೆ. ಒಂದು ಏನು ಹೇಳಬೇಕಪ್ಪ ಅಂತಂದ್ರೆ, ಇಲ್ಲಿ ಬಂದಾಗ ಯಾರೇ ಆಗಲಿ, ಬಾಗಲಕೋಟೆ ಜಿಲ್ಲೆ ಮತ್ತು ಬೇರೆ ಕಡೆ ಎಲ್ಲಾದರೂ ಬಂದಾಗ ನೀವು ದೇಸಿ ಹಸುಗಳು ನಿಮಗೆ ನೋಡ್ಕೊಲಿಕ್ಕೆ ಆಗಂಗಿಲ್ಲ ಅಂತಂದಾಗ ದಯವಿಟ್ಟು ಕಡುಕರಿಗೆ ಕೊಟ್ಟಕ್ಕೆ ಹೋಗಬೇಡಿ. ದಯಮಾಡಿ ಮನೋರಥ ಪ್ರತಿಷ್ಠಾಪನೆಗೆ ಬನ್ನಿ. ಇಲ್ಲಿ ನೀವು ಹಸುಗಳನ್ನ ಕೊಡಿ. ಹಸುಗಳನ್ನ ಕೊಟ್ಟು ಮುಂದೆ 1-2 ತಿಂಗಳು ಬಿಟ್ಟು ಬಂದು ನೋಡಿ ಆ ಹಸು ಎಷ್ಟು ಬಲಶಾಲಿಯಾಗಿರುತ್ತೆ ಅಂತ. ಇದನ್ನ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ, ನಾನು ಕೊನೆ ಟೈಮ್ ಬಂದಾಗ ಒಂದು ಹಸುಗಳನ್ನು ನೋಡಿದ್ದೆ ಇಲ್ಲಿ. ಅದು ಅದೇನಪ್ಪ ಅಂತಂದ್ರೆ ಪೂರ್ಣ ಜೀರ್ಣ ಆಗಿತ್ತು. ಆದ್ರೆ ಇವಾಗ ಬಂದು ನೋಡ್ತಾ ಇದ್ದೀನಿ ಅದು ನನ್ನ ಜೊತೆ ಆಟ ಆಡ್ತಾ ಇದೆ. ಅಂದ್ರೆ ಹೇಳೋ ಮಾತಿನ ಅರ್ಥ ಏನಪ್ಪ ಅಂತಂದ್ರೆ, ಅಷ್ಟು ಸ್ವಂತ ತಾಯಿಯನ್ನ ಹೇಗೆ ನೋಡ್ಕೋತೀವೋ ಹಾಗೆ ನಮ್ಮ ಅಣ್ಣಂದಿರು ನೋಡ್ತಾ ಇದ್ದಾರೆ. ಇದರಿಂದ ನಾನು ಒಂದು ಆಕಳನ್ನು ನೋಡ್ಕೋಬೇಕು ಅಂತಂದ್ರೆ ಅದು ಹಿಂದೆ ಎಷ್ಟು ಹಣದ ಸಹಾಯ ಎಷ್ಟಿರಬೇಕು ಅಂತ ಅದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಆದರೆ ಇಲ್ಲಿ ಇಷ್ಟು ಹಸುಗಳನ್ನು ನೋಡ್ತಾ ಇದ್ದಾರೆ ಅಂತಂದ್ರೆ ಅದು ಸಾಮಾನ್ಯದ ಮಾತಲ್ಲ. ನೀವು ನಿಮಗೆ ಕೈಲಾದಷ್ಟು ಸಹಾಯವನ್ನ, ಹಣದ ರೂಪದಲ್ಲಿ ಅಂತಿಲ್ಲ, ಯಾವುದೋ ಒಂದು ರೂಪದಲ್ಲಿ ಇವಾಗಂತೂ ಇನ್ನೂ ಕಟ್ಟಡ ಕಟ್ತಾ ಇದ್ದಾರೆ. ಕಟ್ಟಡಕ್ಕೆ ಬೇಕಾದಂತಹ ಸಿಮೆಂಟ್ ಆಗಿರ್ಬೋದು, ಅಥವಾ ಉಸುಕಾಗಿರ್ಬೋದು, ಅಥವಾ ಇಟ್ಟಂಗಿ ಆಗಿರ್ಬೋದು, ಅಥವಾ ಆ ಹಸುವಿಗೆ ಆಹಾರ ರೂಪದಲ್ಲಿ ಆಗಿರ್ಬೋದು, ಈ ತರಹ ನೀವು ಚಿಕ್ಕ ಅಳಿಲು ಸೇವೆ ಮಾಡಿದರೂ ಸಹಿತ ಶ್ರೀಕೃಷ್ಣ ಪರಮಾತ್ಮನಿಗೆ ತಲುಪ್ತಾ ಅಂತ ಹೇಳ್ತಾ ಇದ್ದಾರೆ. ಅಂತ ಸಹಾಯವನ್ನ, ಚಿಕ್ಕ ಸಹಾಯವನ್ನ, ಅಳಿಲು ಸಹಾಯವನ್ನ ಮಾಡಿ ಅಂತ ತಮ್ಮೆಲ್ಲರಲ್ಲಿಯೂ ಕೂಡ ಮುಖ್ಯವಾಗಿ ಹಿಂದೂ ಕಾರ್ಯಕರ್ತರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್.